ಓಹ್ ಬಂದ್ರ ಕಲ್ಟ್ ಗ್ಯಾಂಗ್ ಆನ್ಲೈನ್ ಆರ್ ಆಫ್ಲೈನ್ ಒಂದು ಡಿಬೇಟ್ ಅಂತೂ ಯಾವಾಗ್ಲೂ ಇರುತ್ತೆ, ಲೈಕ್ ಗೋಸ್ಟ್ ಎಕ್ಸಿಸ್ಟ್ ಮಾಡ್ತಾವ ಅಂತ, ದೆವ್ವಗಳು ನಿಜವಾಗ್ಲೂ ಇದೆಯಾ ಅಂತ ಯಾವಾಗ್ಲೂ ಒಂದು ಡಿಬೇಟ್ ಇರುತ್ತೆ. ಹಾನೆಸ್ಟ್ಲಿ ನನ್ಗೂ ಇದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಬಟ್ ಆನ್ಲೈನ್ ಅಲ್ಲಿ ಕೆಲವೊಂದಿಷ್ಟು ರಾ ಅಂಡ್ ರಿಯಲ್ ವಿಡಿಯೋಸ್ ಇವೆ ವಿಚ್ ಫೋರ್ಸ್ ಯು ಟು ಬಿಲೀವ್ ಇನ್ ಗೋಸ್ಟ್. ಸೊ ಅಂತದ್ದೇ ಕೆಲವೊಂದು ಕ್ರೀಪಿ ಸ್ಟ್ರೇಂಜ್ ವಿಡಿಯೋಸ್ ನಾನು ಹ್ಯಾಂಡ್ ಪಿಕ್ ಮಾಡಿದೀನಿ ಅಂಡ್ ಅದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೇನೆ. ಆದ್ರೆ ಬಿಫೋರ್ ದಟ್ ಕಲ್ಟ್ ಗ್ಯಾಂಗ್ ನಿಮ್ಗೊಂದು ಚಾಲೆಂಜ್. ಧೈರ್ಯ ಇದ್ರೆ ಈ ವಿಡಿಯೋನ ಇಯರ್ಫೋನ್ಸ್ ಹಾಕೊಂಡು ಮಿಡ್ ನೈಟ್ ಟೈಮ್ ಅಲ್ಲಿ ಒಬ್ರೆ ರೂಮ್ ಅಲ್ಲಿ ಕುತ್ಕೊಂಡು ನೋಡಿ. ಓಪನ್ ಚಾಲೆಂಜ್ ಇದು. ಐ ಆಮ್ ಡ್ಯಾಮ್ ಶೋರ್ 100 ಜನರಲ್ಲಿ 90 ಜನ ವಿಡಿಯೋನ ಮಧ್ಯದಲ್ಲೇ ಬಿಟ್ಟು ಹೋಗ್ಬಿಡ್ತಾರ. ಸೊ ಗುಂಡಿಗೆ ಗಟ್ಟಿ ಇರೋರು ಚಾಲೆಂಜ್ ನ ಅಕ್ಸೆಪ್ಟ್ ಮಾಡಬಹುದು. ನಾನೇನಿಲ್ಲಿ ಬೇಕಂತ ಓವರ್ ಹೈಪ್ ಕ್ರಿಯೇಟ್ ಮಾಡ್ತಾ ಇಲ್ಲ, ಅಥವಾ ನನ್ ವಿಡಿಯೋದು ಆವರೇಜ್ ವ್ಯೂ ಡ್ಯೂರೇಷನ್ ಜಾಸ್ತಿ ಆಗ್ಬೇಕು ಅಂತ ಈ ಟ್ರಿಕ್ ನ ಪ್ಲೇ ಮಾಡ್ತಿಲ್ಲ. ನಿಜ ಹೇಳ್ತಾ ಇದ್ದೀನಿ, ಇವತ್ತು ನಾವು ಡಿಸ್ಕಸ್ ಮಾಡುವಂತಹ ಕೇಸಸ್ ಆ ವಿಡಿಯೋಸ್ ನಾನ್ ನೋಡ್ಬೇಕಾದ್ರೆ ನನ್ಗೇನೆ ಭಯ ಆಯ್ತು. ಈ ವಿಡಿಯೋದಲ್ಲಿ ಟೋಟಲ್ ಆಗಿ 5 ಡಿಫ್ರೆಂಟ್ ಕೇಸಸ್ ಬಗ್ಗೆ ಡಿಸ್ಕಸ್ ಮಾಡುವ. ಎಲ್ಲಾ ಕೇಸಸ್ ವಿಡಿಯೋ ಎವಿಡೆನ್ಸ್ ಇದೆ, ಅದನ್ನೆಲ್ಲ ನಿಮಗ್ ತೋರಿಸ್ತೇನೆ. ನಂಬರ್ 1 ಇಂದ ಶುರುವಾಗಿ 5 ವರ್ಗು ಕೌಂಟ್ ಹೋಗುತ್ತೆ ಅಂಡ್ ಹೆಂಗೆಲ್ಲ ನಂಬರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೋ ಕೇಸ್ ಅಷ್ಟೊಂದು ಸ್ಕೇರಿ ಇದೆ ಅಂತ. ಅಂಡ್ ದ ಫೈನಲ್ 1 ಅಲ್ಲಿಗೆ ಬರೋಷ್ಟ್ರಲ್ಲಿ ಬೀಜ ಬಾಯಿಗೆ ಬಂದಿರುತ್ತೆ. ಓಕೆ ದೆನ್ ಶುರು ಮಾಡುವ. ಇಯರ್ಫೋನ್ಸ್ ಹಾಕೊಂಡು ರೆಡಿ ಆಗಿ. ದ ಡೆತ್ ರೂಮ್. ಕಾಲಿ ಅಂತ ಲೇಡಿ ಒಬ್ಳು ಒಂದು ನರ್ಸಿಂಗ್ ಹೋಮ್ ಅಲ್ಲಿ ಆಸ್ ಎ ನರ್ಸ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ. ಕಾಲಿ ಕೆಲಸ ಮಾಡುವಂತಹ ಒಂದು ನರ್ಸಿಂಗ್ ಹೋಮ್ ಅಲ್ಲಿ ಸುಮಾರಷ್ಟು ರೂಮ್ಸ್ ಇರ್ತವೆ ಅಂಡ್ ಅದ್ರಲ್ಲೇ ಒಂದು ರೂಮ್ ಬಂದು ರೂಮ್ ನಂಬರ್ 112. ಆ ನರ್ಸಿಂಗ್ ಹೋಮ್ ನ ಸ್ಟಾಫ್ ಎಲ್ಲ ಈ ರೂಮ್ ನಂಬರ್ 112 ನ ದ ಡೆತ್ ರೂಮ್ ಅಂತ ಕರೀತಾ ಇರ್ತಾರೆ. ಬಿಕಾಸ್ ಆ ಒಂದು ರೂಮ್ ಗೆ ಯಾವೊಬ್ಬ ಪೇಷಂಟ್ ಇರೋಕ್ ಹೋದ್ರುನು ಅವ್ರದ್ದು ಡೆತ್ ನ್ಯೂಸ್ ಬರ್ತಾ ಇತ್ತಂತ. ಅಂದ್ರೆ ಈಗ ಸಪೋಸ್ ಯಾರೋ ವಯಸ್ಸಾಗಿರೋರು ಆ ಒಂದು ನರ್ಸಿಂಗ್ ಹೋಮ್ ಗೆ ಜಾಯಿನ್ ಆಗ್ತಾರೆ ಅನ್ಕೊಳ್ಳಿ. ಆಗ ನರ್ಸಿಂಗ್ ಹೋಮ್ ನವರು ಅವ್ರಿಗೊಂದು ರೂಮ್ ನ ಅಲಾಟ್ ಮಾಡ್ತಾರೆ ಅಂಡ್ ಯಾರಿಗಾದ್ರೂ ರೂಮ್ ನಂಬರ್ 112 ಅಲಾಟ್ ಆಯ್ತು ಅಂದ್ರೆ ಆ ರೂಮ್ ಹೋಗಿ ಸೇರ್ಕೊಳ್ಳೋ ಪೇಷಂಟ್ ಗೆ 2-3 ದಿನದಲ್ಲೇ ಏನೋ ಒಂದು ಅನಾಹುತ ಆಗೋದು. ಒಂದು ಆ ಪೇಷಂಟ್ ನ ಡೆತ್ ಆಗ್ತಾ ಇತ್ತು, ಇಲ್ಲ ಅಂದ್ರೆ ಆ ಪೇಷಂಟ್ ನ ಕ್ಲೋಸೆಸ್ಟ್ ಪರ್ಸನ್ ನ ಡೆತ್ ಆಗ್ತಾ ಇತ್ತು. ಇದು 1 ಸತಿ 2 ಸತಿ ಅಲ್ಲ, ಸುಮಾರು ಸತಿ ಆಗಿರುತ್ತೆ. ಹಾಗಾಗಿ ಆ ನರ್ಸಿಂಗ್ ಹೋಮ್ ನ ಸ್ಟಾಫ್ ಆ ರೂಮ್ ನಂಬರ್ 112 ನ ದ ಡೆತ್ ರೂಮ್ ಅಂತ ಕರೀತಾ ಇರ್ತಾರೆ. ಆ ರೂಮ್ ನಂಬರ್ 112 ಅಲ್ಲಿ ಏನೋ ನೆಗೆಟಿವ್ ಎನರ್ಜಿ ಇದೆ ಅಂತ ಹೇಳ್ಬಿಟ್ಟು ಆ ನರ್ಸಿಂಗ್ ಹೋಮ್ ನ ಸ್ಟಾಫ್ ಕೂಡ ಆ ರೂಮ್ ಅಲ್ಲಿ ಹೋಗೋದಕ್ಕೆ ಭಯ ಬೀಳ್ತಾ ಇತ್ತು. ಸೊ ಏನಾಗುತ್ತೆ, ಒಂದು ದಿನ ಕಾಲಿ ತನ್ನ ಕೊಲೀಗ್ಸ್ ಜೊತೆ ನೈಟ್ ಡ್ಯೂಟಿಲಿ ಇರ್ತಾಳೆ. ಆಗ ಮಿಡ್ ನೈಟ್ ಟೈಮ್ ಅಲ್ಲಿ ಆ ರೂಮ್ ನಂಬರ್ 112 ಇಂದ ಎಮರ್ಜೆನ್ಸಿ ಲೈಟ್ ಬ್ಲಿಂಕ್ ಆಗ್ತಾ ಇರುತ್ತೆ. ಆ ಎಮರ್ಜೆನ್ಸಿ ಲೈಟ್ ಸುಮ್ನೆ ಬ್ಲಿಂಕ್ ಆಗಲ್ಲ. ರೂಮ್ ಒಳಗಡೆ ಇರುವಂತಹ ಎಮರ್ಜೆನ್ಸಿ ಬಟನ್ ನ ಯಾರಾದ್ರೂ ಪ್ರೆಸ್ ಮಾಡಿದ್ರು ಅಷ್ಟೇ ರಿಸೆಪ್ಷನ್ ಅಲ್ಲಿ ಇರುವಂತಹ ಸ್ಟಾಫ್ ಗೆ ಒಂದು ನೋಟಿಫಿಕೇಶನ್ ಹೋಗ್ತಾ ಇರುತ್ತೆ, ಜೊತೆಗೆ ರೂಮ್ ಹೊರಗಡೆ ಇರುವಂತಹ ಲೈಟ್ ಬ್ಲಿಂಕ್ ಆಗ್ತಾ ಇರುತ್ತೆ. ಬಟ್ ಇಲ್ಲಿ ವಿಚಿತ್ರ ಏನು ಅಂತಂದ್ರೆ ಆ ರೂಮ್ ನಂಬರ್ 112 ಕಂಪ್ಲೀಟ್ ಖಾಲಿ ಇತ್ತು. ಅದರಲ್ಲಿ ಯಾರು ಪೇಷಂಟ್ ಇರ್ಲಿಲ್ಲ. ಹಾಗಿದ್ರೆ ಆ ಎಮರ್ಜೆನ್ಸಿ ಬಟನ್ ನ ಪ್ರೆಸ್ ಮಾಡಿದ್ ಯಾರು? ಇದನ್ನೇ ಕಾಲಿ ತನ್ನ ಕೊಲೀಗ್ಸ್ ಜೊತೆ ಹೋಗ್ಬಿಟ್ಟು CCTV ಫುಟೇಜ್ ಅಲ್ಲಿ ಚೆಕ್ ಮಾಡ್ತಾಳೆ, ಯಾರಾದ್ರೂ ರೂಮ್ ನಂಬರ್ 112 ಒಳಗಡೆ ಎಂಟರ್ ಆದ್ರ ಅಂತ. ಬಟ್ CCTV ಫುಟೇಜ್ ಒಳಗಡೆ ಯಾರು ಆ ರೂಮ್ ಒಳಗಡೆ ಹೋಗ್ತಾ ಇರೋದು ಕಾಣಿಸಲ್ಲ. ಆ ಎಮರ್ಜೆನ್ಸಿ ಬಟನ್ ಯಾರು ಪ್ರೆಸ್ ಮಾಡಿದ್ರು ಗೊತ್ತಿಲ್ಲ. ಅಂಡ್ ಲಾಕ್ ಮಾಡಿದಂತಹ ರೂಮ್ ನಂಬರ್ 112 ನ ಡೋರ್ ಕೂಡ ಓಪನ್ ಆಗಿ ಒಮ್ಮೆ ಸಡನ್ಲಿ ಕ್ಲೋಸ್ ಆಗುತ್ತೆ. ಇದೆಲ್ಲ ಆ ಒಂದು CCTV ಫುಟೇಜ್ ಅಲ್ಲಿ ರೆಕಾರ್ಡ್ ಆಗಿರುತ್ತೆ. ಅಂಡ್ ಹಿಯರ್ ಇಸ್ ದ ಫುಟೇಜ್. Get the light, get the light. You say you checked? Yes. Did you just get that on camera? No. Stop. No, I'm not playing with you anymore. I don't like this. No, I don't like this. ರೂಮ್ ಒಳಗಡೆ ಇದ್ದಂತಹ ಎಮರ್ಜೆನ್ಸಿ ಬಟನ್ ಪ್ರೆಸ್ ಆಗೋದು, ಡೋರ್ ತನ್ನಷ್ಟಕ್ಕೆ ತಾನೇ ಓಪನ್ ಕ್ಲೋಸ್ ಆಗೋದು, ಇದೆಲ್ಲ ನಾರ್ಮಲ್ ಇರ್ಲಿಲ್ಲ. ಯಾರೋ ಪ್ರೆಸ್ ಮಾಡಿರುವಂತಹ ಎಮರ್ಜೆನ್ಸಿ ಬಟನ್ ನ ಆಫ್ ಮಾಡ್ಲಿಕ್ಕೆ ಅಂತ ಕಾಲಿ ಮತ್ತೆ ಅವಳ ಕೊಲಿಗು ಆ ಒಂದು ರೂಮ್ ನಂಬರ್ 112 ಗೆ ಹೋಗ್ತಾರೆ. ಹೋಗ್ಬೇಕಾದ್ರೆ ಕಾಲಿ ತನ್ನ ಫೋನ್ ತೆಗೆದು ಒಂದು ವಿಡಿಯೋನು ಸಹ ರೆಕಾರ್ಡ್ ಮಾಡ್ಕೋತಾಳೆ. ಅಂಡ್ ಆ ಒಂದು ವಿಡಿಯೋ ಇನ್ನೂ ಕ್ರೀಪಿ ಇದೆ. Okay, you're gonna stop this right now.
ಸೊ ಅಲ್ಲಿದ್ದಂತಹ ಆ ನರ್ಸಿಂಗ್ ಹೋಮ್ ನ ಸ್ಟಾಫ್ ಅವ್ರಿಗೆಲ್ಲ ಸೆನ್ಸ್ ಆಯ್ತು ಲೈಕ್ ಸಮಥಿಂಗ್ ಈಸ್ ರಾಂಗ್ ವಿತ್ ದಟ್ ರೂಮ್ ನಂಬರ್ 112 ಅಂತ. ಸೊ ಆಫ್ಟರ್ ಫ್ಯೂ ಡೇಸ್ ನರ್ಸಿಂಗ್ ಹೋಮ್ ಅಲ್ಲಿ ಒಂದು ಡಾಗ್ ಸೆಷನ್ ನಡೀತಾ ಇರುತ್ತೆ. ಓಲ್ಡ್ ಏಜ್ ನ ಪೀಪಲ್ ಏನಿದ್ರು ಅವ್ರನ್ನೆಲ್ಲ ಕೂರಿಸ್ಬಿಟ್ಟು ಮಧ್ಯದಲ್ಲಿ ಒಂದು ನಾಯಿನ ಬಿಟ್ಟಿರ್ತಾರೆ ಆಟ ಆಡ್ಲಿಕ್ಕೆ ಅಂತ. ಆ ನಾಯಿ ಆ ಗ್ರೂಪ್ ಜೊತೆ ಆಟ ಆಡ್ತಾ ಸಡನ್ಲಿ ಯಾವ ಕಡೆನೋ ಹೊರಟೋಗುತ್ತಾ. ಎಲ್ಲಿ ಹೋಗ್ತಾ ಇದೆ ಈ ನಾಯಿ ಅಂತ ಖಾಲಿ ಆ ನಾಯಿ ಹಿಂದೆನೆ ಹೋಗ್ತಾಳೆ ಫಾಲೋ ಮಾಡ್ಕೊಂಡು. ಇಲ್ಲಿ ಸ್ಟ್ರೇಂಜ್ ಏನು ಅಂತಂದ್ರೆ ಆ ಒಂದು ನಾಯಿ ಸೀದಾ ಹೋಗ್ಬಿಟ್ಟು ಆ ರೂಮ್ ನಂಬರ್ 112 ನ ಹೊರಗಡೆ ನಿಂತ್ಕೊಳತ್ತಾ ಅಂಡ್ ತುಂಬಾ ವಿಚಿತ್ರವಾಗಿ ಒಂದು ಸೌಂಡ್ ಮಾಡುತ್ತಾ. ಫಾರ್ಚುನೇಟ್ಲಿ ಈ ಒಂದು ಇನ್ಸಿಡೆಂಟ್ ಸಹ ಖಾಲಿ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಂಡಿದ್ಲು ಅಂಡ್ ಹಿಯರ್ ಇಸ್ ದಟ್ ವಿಡಿಯೋ. ಹ್ಯೂಮನ್ಸ್ ಗೆನೋ ಆ ಒಂದು ರೂಮ್ ಅಲ್ಲಿ ಏನೋ ನೆಗೆಟಿವ್ ಎನರ್ಜಿ ಇದೆ ಅಂತ ತುಂಬಾ ಲಾಂಗ್ ಬ್ಯಾಕ್ ಗೊತ್ತಾಗಿತ್ತು. ಈಗ ಒಂದು ಪ್ರಾಣಿನೂ ಹೋಗಿ ಅದನ್ನ ಸೆನ್ಸ್ ಮಾಡಾಯ್ತು. ಸೊ ಆ ನರ್ಸಿಂಗ್ ಹೋಮ್ ನ ಸ್ಟಾಫ್ ಏನ್ ಮಾಡ್ತಾರ, ಮ್ಯಾನೇಜರ್ ಹತ್ರ ಮಾತಾಡ್ಬಿಟ್ಟು ಆ ರೂಮ್ ನಂಬರ್ 112 ನ ಕ್ಲಿನ್ಸಿಂಗ್ ಮಾಡಿಸುವ ಅಂತ ನಿಯರೆಸ್ಟ್ ಚರ್ಚ್ ಇಂದ ಒಬ್ಳು ಲೇಡಿನ ಕರ್ಕೊಂಡ್ ಬರ್ತಾರ. ಆ ಲೇಡಿ ಹೋಗಿ ರೂಮ್ ನಂಬರ್ 112 ನ ಹೊರಗಡೆ ನಿಂತ್ಕೊಂಡು ಜೋರಾಗಿ ಪ್ರೇ ಮಾಡೋದಕ್ ಶುರು ಮಾಡ್ತಾಳೆ. ಅಂಡ್ ಆಗ ಒಂದು ಇನ್ಸಿಡೆಂಟ್ ನಡೆಯುತ್ತಾ ಅಂಡ್ ಅದು ನೆನ್ಸ್ಕೊಂಡ್ರೆ ನನ್ಗೆನೆ ಒಂಥರ ಚಿಲ್ಸ್ ಫೀಲ್ ಆಗ್ತದ. Heavenly Father, I ask for your divine presence to fill this space. May your light shine brightly through every room, cleansing this home of any negativity, fear, or unrest. Let peace dwell in every corner and love be the foundation of every wall. Bless this home with your protection, surrounding it with your angels, and shielding it from harm and evil. May every door be a passage to your grace and every window open to your blessings. In Jesus' name. ಆ ಲೇಡಿ ರೂಮ್ ನಂಬರ್ 112 ನ ಹೊರಗಡೆ ನಿಂತ್ಕೊಂಡು ಜೋರಾಗಿ ಪ್ರೇ ಮಾಡ್ತಾ ಇರ್ಬೇಕಾದ್ರೆ ಅವಳ ಕೈಯಲ್ಲಿದ್ದಂತಹ ಆ ಲಾಕೆಟ್ ಏನಿತ್ತು ಅದನ್ನ ಒಂದು ಅನ್ಸೀನ್ ಫೋರ್ಸ್ ರೂಮ್ ಒಳಗಡೆ ಎಳಿಯೋದಕ್ಕೆ ಟ್ರೈ ಮಾಡುತ್ತಾ. ಯಾವ್ದೋ ಒಂದು ಅನ್ಸೀನ್ ಫೋರ್ಸ್ ಆ ಲಾಕೆಟ್ ನ ಎಳಿಯೋದಕ್ಕೆ ಟ್ರೈ ಮಾಡಿತ್ತು. ಅಲ್ಲಿ ಪ್ರೇ ಮಾಡ್ತಿದ್ದಂತಹ ಲೇಡಿ ನೋಟಿಸ್ ಮಾಡಿರ್ಲಿಲ್ಲ. ಆದ್ರೆ ಆ ಒಂದು ಇನ್ಸಿಡೆಂಟ್ ಖಾಲಿ ರೆಕಾರ್ಡ್ ಮಾಡ್ತಿದ್ದಂತಹ ವಿಡಿಯೋದಲ್ಲಿ ತುಂಬಾ ಚೆನ್ನಾಗಿ ಕ್ಯಾಪ್ಚರ್ ಆಯ್ತು. ಇದೇ ತರ ಇನ್ನು 4 ಕೇಸಸ್ ಇದೆ, ಡಿಫ್ರೆಂಟ್ ವಿಡಿಯೋ ಎವಿಡೆನ್ಸಸ್ ಇದೆ. ದೆವ್ವಗಳು ಇದಾವೆ ಅಂತ ಪ್ರೂವ್ ಮಾಡೋದಕ್ಕೆ ನಾನು ಇಲ್ಲಿ ಕೂತಿಲ್ಲ. ನಾನಿಲ್ಲಿ ಕುತ್ಕೊಂಡು ಈ ಸ್ಟೋರೀಸ್ ನ ಈ ಕೇಸಸ್ ನ ನಿಮಗ್ ನರೇಟ್ ಮಾಡ್ತಾ ಇರೋದು ನಿಮ್ಗೊಂದು ಥ್ರಿಲ್ ಫೀಲ್ ಬರ್ಲಿ ಅಂತ ಅಷ್ಟೇ. ಅಂಡ್ ಥ್ರಿಲ್ ಫೀಲ್ ಡೆಫಿನೆಟ್ಲಿ ಬರುತ್ತೆ, ಧೈರ್ಯ ಇದ್ರೆ ಕೊನೆವರೆಗೂ ನೋಡಿ ಅಷ್ಟೇ. ಹಾಂಟೆಡ್ ಹಾಸ್ಪಿಟಲ್. ಹಾಗೆ ಇನ್ಸ್ಟಾಗ್ರಾಮ್ ನ ಸ್ಕ್ರೋಲ್ ಮಾಡ್ತಾ ಇರ್ಬೇಕಾದ್ರೆ ನನಗೊಂದು ಸಖತ್ ಕ್ರೀಪಿ ವಿಡಿಯೋ ಸಿಕ್ತು. ನಿಜ ಆ ವಿಡಿಯೋದಲ್ಲಿ ಇದ್ದಂತದನ್ನ ನೋಡಿ ನನಗೆ ನಂಬಿಕೆನೆ ಬಂದಿಲ್ಲ. ಏನಿಲ್ಲ, ಸಿಂಪಲ್ ಆ ವಿಡಿಯೋ ಎಲ್ಲಿದ್ದು, ಯಾವ ಕಂಟ್ರಿದು, ಯಾವ ಸಿಟಿದು ನನ್ಗೆ ಐಡಿಯಾ ಇಲ್ಲ. ಆದ್ರೆ ಕ್ಲಿಯರ್ ಆಗಿ ಗೊತ್ತಾಗೋದೇನು ಅಂದ್ರೆ ಒಬ್ಬ ವ್ಯಕ್ತಿ ಒಂದು ಹಾಸ್ಪಿಟಲ್ ನ ಹಾಲ್ ವೇಲ್ ಕೂತಿದ್ದಾನೆ. ಆಚೆಗಡೆ ಪಾರ್ಕಿಂಗ್ ಅಲ್ಲಿ ಅವನಿಗೆ ತನ್ನ ಕಾರ್ ಕಾಣಿಸ್ತಾ ಇದೆ. ಅಂಡ್ ಸ್ಟ್ರೇಂಜ್ ಏನು ಅಂತಂದ್ರೆ ಲಾಕ್ ಮಾಡಿರುವಂತಹ ಕಾರ್ ಒಳಗಡೆ ಅವನಿಗೆ ಯಾರೋ ಕುತ್ಕೊಂಡಿರೋ ರೀತಿ ಕಾಣಿಸ್ತಾ ಇರುತ್ತೆ. ಇವನು ಫೋನ್ ತೆಗೆದು ಇಮಿಡಿಯೇಟ್ಲಿ ಅದನ್ನ ಒಂದು ವಿಡಿಯೋ ಮಾಡ್ಕೋತಾನೆ. ಆ ವಿಡಿಯೋ ಈಗ ನೀವು ನೋಡಿ. Estamos en este momento en el microhospital, escuchamos un golpe y nos dimos vuelta porque dijimos, bueno, ¿quién está entrando? Cuestión de que no hay nadie atrás nuestro. Y miramos adentro del auto y dijimos, oh, pues si el auto... ¿Qué mierda es? Lo peor de todo es que no queremos salir. O sea, no, un miedo, la puta madre. Lo peor de todo es que se mueve adentro del auto y no hay nadie. O sea, ahora vamos a ir a controlar el auto, pero parece como si fuese un reflejo. La puta madre. Ya, salimos rápido para que vean que no es mentira. Mamá, la piel de gallina, hermano. Piel de gallina. Cagazo. Nadie. Nadie.
un montón. Es un montón. Mierda. Y encima nos mira la puta que te parió. No, chabón. No. ನಾನೇನ್ ಅನ್ಕೊಂಡೆ, ಯಾವ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಈ ವಿಡಿಯೋ ಅಪ್ಲೋಡ್ ಆಯ್ತಲ್ಲ, ಆ ಕ್ರಿಯೇಟರ್ ಏನಾದ್ರೂ ನಮಗ್ ಟ್ರಿಕ್ ಮಾಡ್ತಾ ಇರ್ಬೋದು, ಏನಾದ್ರು ಫೇಕ್ ವಿಡಿಯೋ ಇರಬಹುದಾ ಇದು ಅಂತ ಅನ್ಕೊಂಡೆ. ಬಟ್ ಆ ಇನ್ಸ್ಟಾಗ್ರಾಮ್ ಐಡಿ ನೋಡಿದ್ರೆ ಈ ಹಿಂದೆ ಅವರು ಪ್ಯಾರನಾರ್ಮಲ್ ಆಕ್ಟಿವಿಟಿ ಬಗ್ಗೆ ಏನು ವಿಡಿಯೋಸ್ ಪೋಸ್ಟ್ ಮಾಡಿರ್ಲಿಲ್ಲ, ಇದಾದ್ಮೇಲೂ ಏನು ಆತರ ಪೋಸ್ಟ್ ಮಾಡಿರ್ಲಿಲ್ಲ. ಜಸ್ಟ್ ಏನೋ ತಮ್ಮ ಜೊತೆ ನಡೆದಿರುವಂತಹ ಒಂದು ಕ್ರೀಪಿ ಇನ್ಸಿಡೆಂಟ್ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ರು ಅಷ್ಟೇ. ಆ ವ್ಯಕ್ತಿ ಹಾಸ್ಪಿಟಲ್ ನ ಹಾಲ್ವೆಲ್ ಕುತ್ಕೊಂಡು ನೋಡಿದ್ರೆ ಅವನ್ ಕಾರ್ ಒಳಗಡೆ ಯಾರೋ ಕೂತಿರೋ ರೀತಿ ಕಾಣಿಸ್ತಿದೆ. ಆದ್ರೆ ಎದ್ದು ಹೋಗಿ ಹತ್ರದಿಂದ ನೋಡಿದ್ರೆ ಅವನ್ ಕಾರ್ ಅಲ್ಲಿ ಯಾರು ಇಲ್ಲ. ಈವನ್ ಅವನ್ ಕಾರ್ ನ ಅನ್ಲಾಕ್ ಮಾಡಿ ಡೋರ್ ಎಲ್ಲ ಓಪನ್ ಮಾಡಿ ತೋರಿಸ್ತಾನೆ, ಯಾರು ಇರಲ್ಲ ಒಳಗಡೆ. ಆದ್ರೆ ಯಾವಾಗ ಅವನು ವಾಪಸ್ ಹಾಸ್ಪಿಟಲ್ ಒಳಗಡೆ ಬಂದು ಅದೇ ಸೇಮ್ ಜಾಗದಲ್ಲಿ ಕುತ್ಕೊಂಡು ಅಲ್ಲಿಂದ ತನ್ನ ಕಾರ್ ಒಳಗಡೆ ನೋಡ್ತಾನೋ, ಅಗೇನ್ ಅವನ್ಗೆ ತನ್ನ ಕಾರ್ ಅಲ್ಲಿ ಯಾರೋ ಕುತ್ಕೊಂಡಿರೋ ರೀತಿ ಕಾಣಿಸುತ್ತಾ. ಒಂದು ತಲೆ, 2 ಕಣ್ಣುಗಳು ಕ್ಲಿಯರ್ ಆಗಿ ನಾವು ಆ ವಿಡಿಯೋದಲ್ಲಿ ನೋಡಬಹುದು. ಅಂಡ್ ಈವನ್ ಆ ಒಂದು ಫಿಗರ್ ಮೂವ್ ಕೂಡ ಆಗ್ತಾ ಇತ್ತು. ಹಾಂಟೆಡ್ ಹೋಟೆಲ್. ನನ್ಗೆ ಆ ಹೋಟೆಲ್ ನ ನೇಮ್ ಎಷ್ಟೇ ಪ್ರೊನೌನ್ಸಿಯೇಷನ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಅದು ಕರೆಕ್ಟ್ ಆಗಿ ಪ್ರೊನೌನ್ಸ್ ಆಗ್ತಿಲ್ಲ ನನ್ನಿಂದ. ಆ ಒಂದು ರೀಜನ್ ಅಲ್ಲಿ, ಆ ಒಂದು ಲೊಕ್ಯಾಲಿಟಿಲಿ ತುಂಬಾ ಪಾಪ್ಯುಲರ್ ಇರುವಂತಹ ಹೋಟೆಲ್ ಇದು. ಸೊ ಈ ಹೋಟೆಲ್ ಅಲ್ಲಿ ಇರುವಂತಹ ಒಂದು ರೂಮ್ ಬಗ್ಗೆ ಸ್ಟಾಫ್ ಅವರು ಮ್ಯಾನೇಜರ್ ಗೆ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಕಂಪ್ಲೇಂಟ್ ಏನು ಅಂತಂದ್ರೆ, ರೂಮ್ ನಂಬರ್ 104 ಅಲ್ಲಿ ಗೆಸ್ಟ್ ಎಲ್ಲ ಚೆಕ್ಔಟ್ ಮಾಡಾದ್ಮೇಲೆ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಅವ್ರು ಹೋಗಿ ರೂಮ್ ಎಲ್ಲ ಕ್ಲೀನ್ ಮಾಡಿ ನೆಕ್ಸ್ಟ್ ಬರುವಂತಹ ಗೆಸ್ಟ್ ಗೆ ರೂಮ್ ನ ರೆಡಿ ಮಾಡಿ ಇಟ್ಟಿರ್ತಾರೆ. ಆ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಅವರು ರೂಮ್ ಎಲ್ಲ ಕ್ಲೀನ್ ಮಾಡಾದ್ಮೇಲೆ ರೂಮ್ ಡೋರ್ ನ ಲಾಕ್ ಮಾಡ್ಕೊಂಡು ಬಂದಿರ್ತಾರ. ನೆಕ್ಸ್ಟ್ ಬರೋ ಗೆಸ್ಟೇ ಆ ರೂಮ್ ನ ಅನ್ಲಾಕ್ ಮಾಡೋದು. ಅಲ್ಲಿವರೆಗೂ ಆ ರೂಮ್ ಅಲ್ಲಿ ಯಾರು ಹೋಗಿರಲ್ಲ. ರೆಕಾರ್ಡ್ಸ್ ಅಲ್ಲಂತೂ ಯಾರು ಹೋಗಿರೋ ತರ ಎಂಟ್ರಿ ಇರಲ್ಲ. ಆದ್ರೆ ಗೆಸ್ಟ್ ಬಂದು ನೋಡಿದಾಗ ಕ್ಲೀನ್ ಇರುವಂತಹ ರೂಮ್ ಫುಲ್ ಅಸ್ತವ್ಯಸ್ತ ಆಗಿರುತ್ತೆ. ಬೆಡ್ ನೆಲ್ಲ ಯಾರು ಕೆಡ್ಸ್ಬಿಟ್ಟಿರ್ತಾರೆ, ಫ್ಲವರ್ ಪಾಟ್ ಗಳೆಲ್ಲ ಬಿದ್ದು ಹೋಗ್ಬಿಟ್ಟಿರ್ತವೆ. ಹಿಂಗೆ ರೂಮ್ ಎಲ್ಲ ಕೆಡ್ಸ್ಬಿಟ್ಟಿರ್ತಾರೆ ಯಾರು. ಇದು ಒಂದ್ ಸತಿ ಅಲ್ಲ, 2 ಸತಿ ಅಲ್ಲ, ಪದೇ ಪದೇ ನಡೀತಾ ಇರುತ್ತಾ. ಸೊ ಇನ್ನು ಹೋಟೆಲ್ ಸ್ಟಾಫ್ ಎಲ್ಲ ಆ ರೂಮ್ ಮೇಲೆ ಒಂದು ಕಣ್ಣಿಟ್ಟಿರುತ್ತ. ಈಗ ಇಲ್ಲಿ ಈ ಒಂದು ಕೇಸ್ ಒಂದು ಕ್ರೀಪಿ ಟರ್ನ್ ತಗೊಳ್ತಾ. ಆ ಹೋಟೆಲ್ ಅಲ್ಲೇ ಕೆಲಸ ಮಾಡ್ತಿದ್ದಂತಹ ಒಬ್ಳು ಲೇಡಿ ಹಾಗೆ ಸುಮ್ನೆ ರಿಸೆಪ್ಷನ್ ಅಲ್ಲಿ ನಿಂತ್ಕೊಂಡು ಆ ರೂಮ್ ಕಡೆಗೆ ನೋಡ್ತಾ ಇರ್ತಾಳೆ. ಅವಳಿಗೆ ಕಿಟಕಿಲಿ ಯಾರೋ ನಿಂತ್ಕೊಂಡಿರೋ ರೀತಿ ಕಾಣಿಸ್ತಾ ಇರುತ್ತೆ. ನನ್ ಕಣ್ಣಿಗೆ ಏನಾದ್ರು ಆತರ ಕಾಣಿಸ್ತಾ ಇರಬಹುದಾ ಅಂತ ಅವಳು ಫೋನ್ ತೆಗೆದು ಒಂದು ವಿಡಿಯೋನು ಸಹ ರೆಕಾರ್ಡ್ ಮಾಡ್ತಾಳೆ ಝೂಮ್ ಮಾಡಿ. ಅಂಡ್ ಆ ವಿಡಿಯೋದಲ್ಲಿನೂ ಸಹ ಆ ರೂಮ್ ನ ವಿಂಡೋ ಹತ್ರ ಯಾರೋ ನಿಂತ್ಕೊಂಡಿರೋ ರೀತಿನ ಕಾಣಿಸ್ತಿರುತ್ತ. ಸೊ ಆ ವಿಡಿಯೋ ನೋಡಿ ನೀವು ಮೊದಲು. Y le dije no, y me dice, está ocupada, le digo no se desocupó en la mañana y no hay nadie. Yo misma fui a ventilar esa habitación y ahorita que voy pasando por acá me doy cuenta que si es cierto, se ve como que si alguien se estuviera asomando en la ventana. Vamos a ver qué es lo que pasa, vamos a ver qué hay ahí, pero se supone que no hay nada y sigue viéndose. ಮೇ ಬಿ ದೂರದಲ್ಲಿ ನಿಂತ್ಕೊಂಡು ನಾನು ನೋಡ್ತಾ ಇರೋದ್ರಿಂದ, ದೂರದಲ್ಲಿ ನಿಂತ್ಕೊಂಡು ನಾನು ವಿಡಿಯೋ ಮಾಡ್ತಾ ಇರೋದ್ರಿಂದ ಆ ವಿಂಡೋದಲ್ಲಿ ಯಾರೋ ನಿಂತ್ಕೊಂಡಿರೋ ರೀತಿ ನನಗೆ ಕಾಣಿಸ್ತಾ ಇದೆ. ಸ್ವಲ್ಪ ಹತ್ರದಿಂದ ಹೋಗಿ ನೋಡುವ ಅಂತ ಹೇಳ್ಬಿಟ್ಟು ಆ ಲೇಡಿ ಒಂಚೂರು ಮುಂದೆ ಹೋಗ್ತಾಳೆ. ತಲೆ ಎತ್ತಿ ನೋಡಿದ್ರೆ ಆ ರೂಮ್ ನ ವಿಂಡೋ ಕಾಣಿಸುತ್ತೆ ಅಲ್ಲಿಂದ. ಸೊ ಅಷ್ಟು ಹತ್ರ ಹೋಗ್ಬಿಟ್ಟು ಆ ಸ್ಪಾಟ್ ಅಲ್ಲಿ ನಿಂತ್ಕೊಂಡು ಅಗೇನ್ ಆ ಲೇಡಿ ನೋಡ್ತಾಳೆ. ವಿಂಡೋದಲ್ಲಿ ನಿಜವಾಗ್ಲೂ ಯಾರೋ ನಿಂತಿರ್ತಾರೆ. ಒಂದು ಮುಖ, 2 ಕಣ್ಣುಗಳು ಕ್ಲಿಯರ್ ಆಗಿ ಕಾಣಿಸ್ತಿರುತ್ತ. ಸೊ ಆ ಲೇಡಿ ಅಗೇನ್ ಅದನ್ನು ಸಹ ವಿಡಿಯೋ ಮಾಡ್ಕೋತಾಳೆ ಅಂಡ್ ವಿಡಿಯೋದಲ್ಲಿನೂ ಸಹ ಸೇಮ್ ಕ್ಯಾಪ್ಚರ್ ಆಗುತ್ತಾ. ಬಟ್ ಇಲ್ಲಿ ಸ್ಟ್ರೇಂಜ್ ಏನು ಅಂತಂದ್ರೆ, ಆ ರೂಮ್ ಅಲ್ಲಿ ಯಾರು ಗೆಸ್ಟ್ ಇಲ್ಲ. ಇದ್ದಿದ್ದು ಒಂದು ಗೆಸ್ಟ್ ನಿನ್ನೆ ರಾತ್ರಿನೇ ಚೆಕ್ಔಟ್ ಮಾಡಿ ಹೋಗಿರ್ತಾನೆ. ಅಂಡ್ ಆ ರೂಮ್ ನ ಕೀಸ್ ರಿಸೆಪ್ಷನ್ ಅಲ್ಲಿ ಇರುತ್ತೆ. ಹಾಗಿದ್ರೆ ರೂಮ್ ಒಳಗಡೆ ಇರೋದು ಯಾರು? ಇದನ್ನೇ ಚೆಕ್ ಮಾಡೋದಕ್ಕೆ ಆ ಲೇಡಿ ಇಮಿಡಿಯೇಟ್ಲಿ ರೂಮ್ ಒಳಗಡೆ ಹೋಗ್ತಾಳೆ. ಅಂಡ್ ಅವಳ ಜೊತೆ ಏನಾಗುತ್ತೆ ಅಂತ ನೀವೇ ನೋಡಿ. Aquí más cerquita. Sí, miren, ahí se alcanza a ver una cara, unos ojos. Vamos a ver.
Vamos a ver a esa habitación. Estamos subiendo las escaleras porque desde ahí es donde estábamos viendo que se veía. Aquí ya no se ve nada, a lo mejor por el reflejo de la luz. Y vamos a ver en la habitación. Aquí está la cama, porque esta es una habitación pequeña. Aquí pues no se ve nada. Y aquí está la tele, donde estábamos, donde se supone que se veía, pero no se ve nada. No entiendo por qué se ve. ¡Ah! ¡Ay! ಹೊರಗಡೆಯಿಂದ ನೋಡಿದಾಗ ರೂಮ್ ನ ವಿಂಡೋ ಹತ್ರ ಕ್ಲಿಯರ್ ಆಗಿ ಒಂದು ಫೇಸ್ ಕಾಣಿಸ್ತಾ ಇತ್ತು. ಆದ್ರೆ ಯಾವಾಗ ಲೇಡಿ ಇಮಿಡಿಯೇಟ್ಲಿ ರೂಮ್ ಹತ್ರ ಹೋಗಿ ಡೋರ್ ಅನ್ಲಾಕ್ ಮಾಡಿ ನೋಡ್ತಾಳು, ರೂಮ್ ಒಳಗಡೆ ಯಾರು ಇಲ್ಲ. ಆ ಲೇಡಿ ಆಲ್ರೆಡಿ ಹೆದರ್ಕೊಂಡಿರ್ತಾಳೆ. ಅಷ್ಟರಲ್ಲಿ ರೂಮ್ ಒಳಗಡೆಯಿಂದ ಒಂದು ಬ್ಯಾಂಗ್ ಅಂತ ಸೌಂಡ್ ಬರುತ್ತೆ. ಈ ವಿಡಿಯೋಸ್ ಟಿಕ್ ಟಾಕ್ ಅಲ್ಲಿ ತುಂಬಾ ಫೇಮಸ್ ಆಗಿತ್ತು. ಈ ಒಂದು ಕೇಸ್ ಪರ್ಟಿಕ್ಯುಲರ್ಲಿ ಅವತ್ತಿನ ದಿನ ಆ ಹೋಟೆಲ್ ರೂಮ್ ನ ವಿಂಡೋದಲ್ಲಿ ಕಾಣಿಸಿದ್ದು ಏನು ಅಂತ ಇಲ್ಲಿವರೆಗೂ ಒಂದು ಮಿಸ್ಟ್ರಿ ಆಗಿನೇ ಉಳ್ಕೊಬಿಟ್ಟಿದೆ. ಹಾಂಟೆಡ್ ಏರ್ಬಿಎನ್ಬಿ. ನಮ್ಮ ಇಂಡಿಯಾದಲ್ಲಿ ಏರ್ಬಿಎನ್ಬಿದು ಈಗೀಗ ಟ್ರೆಂಡ್ ಬರ್ತಾ ಇದೆ. ಬಟ್ ಫಾರಿನ್ ಕಂಟ್ರೀಸ್ ಅಲ್ಲಿ ಏರ್ಬಿಎನ್ಬಿ ತುಂಬಾ ಮುಂಚೆಯಿಂದನೂ ಆಪರೇಟ್ ಮಾಡ್ತಿದ್ದ. ಜೆನಿ ಅಂತ ಒಬ್ಳು ಲೇಡಿ ತನ್ನ ತಂಗಿ ಹಾಗೂ ಒಂದು ನಾಯಿನ ಕರ್ಕೊಂಡು ಕಂಟ್ರಿ ಸೈಡ್ ಅಲ್ಲಿ ಒಂದು ಏರ್ಬಿಎನ್ಬಿ ನ ಬುಕ್ ಮಾಡಿ ಒಂದು 4 ದಿನ ಚಿಲ್ ಮಾಡಿ ಬರುವ ಅಂತ ಹೋಗ್ತಾಳೆ. ಅವಳು ಬುಕ್ ಮಾಡಿರುವಂತಹ ಆ ಏರ್ಬಿಎನ್ಬಿ, ಆ ಮನೆ ಅಂತೂ ತುಂಬಾ ಅದ್ಭುತವಾಗಿರುತ್ತೆ. ಅದ್ರ ಬಗ್ಗೆ ಒಂದು ವಿಡಿಯೋನು ಮಾಡಿ ಹಾಕ್ತಾಳೆ ಅವಳು. ಆದ್ರೆ ಮನೆ ಒಳಗಡೆ ಹೋದಾಗಿಂದ ಜೆನಿ ಆ ಒಂದು ನಾಯಿ ಏನಿರುತ್ತೋ ಅದು ತುಂಬಾ ಸ್ಟ್ರೇಂಜ್ ಆಗಿ ಬಿಹೇವ್ ಮಾಡೋದಕ್ಕೆ ಶುರು ಮಾಡಿರುತ್ತೆ. ಆ ನಾಯಿ ಏನ್ ಮಾಡೋದು ಅಂತಂದ್ರೆ ಪ್ರತಿ ಸತಿ ಹಾಲ್ ಅಲ್ಲಿ ಇದ್ದಂತಹ ಸ್ಟೇರ್ ಕೇಸ್ ಮೇಲೆ ಹೋಗಿ ಮಧ್ಯದಲ್ಲೇ ನಿಂತ್ಕೊಂಡ್ಬಿಡೋದು. ಸುಮ್ನೆ ಅವರ್ಸ್ ಗಟ್ಲೆ ಆ ನಾಯಿ ಅಲ್ಲೇ ನಿಂತ್ಕೊಂಡಿರೋದು, ಏನೂ ಮೂವ್ಮೆಂಟ್ ಮಾಡ್ತಿರ್ಲಿಲ್ಲ. ಎಷ್ಟು ಕರೆದ್ರೂ ರಿಯಾಕ್ಟ್ ಮಾಡ್ತಾ ಇರ್ಲಿಲ್ಲ. So I wanted to show you guys some footage of my dog with these stairs. Again, she's been doing this ever since we got here, every single day. It's usually at different times, so it'll be pretty sporadic on when she... ಜೆನಿಗೆ ತನ್ನ ಡಾಗ್ ನ ಈ ಒಂದು ಬಿಹೇವಿಯರ್ ತುಂಬಾ ಸ್ಟ್ರೇಂಜ್ ಅನ್ಸುತ್ತೆ. ಆ ನಾಯಿ ಆ ಸ್ಟೇರ್ಸ್ ಹತ್ರ ಹೋಗಿ ನಿಂತ್ಕೊಂಡು ಮೇಲ್ಗಡೆ ಇರುವಂತಹ ರೂಮ್ ಕಡೆನೆ ನೋಡ್ತಾ ಇರುತ್ತೆ. ಮೇಲ್ಗಡೆ ರೂಮ್ ಅಲ್ಲಿ ಅಂತದ್ ಏನಿದೆ ಅಂತ ಚೆಕ್ ಮಾಡ್ಲಿಕ್ಕೆ ಜೆನಿ ಮೆಟ್ಲುಗಳ ಹತ್ತಿ ಮೇಲೆ ಹೋಗಿ ನೋಡ್ತಾಳೆ. ಅಂಡ್ ಅವಳು ಆ ರೂಮ್ ನ ಹೋಗಿ ಚೆಕ್ ಮಾಡ್ಬೇಕಾದ್ರೆ ಒಂದು ವಿಡಿಯೋ ಮಾಡ್ಕೊಂಡಿರ್ತಾಳೆ. ಅಂಡ್ ಆ ಒಂದು ವಿಡಿಯೋದಲ್ಲಿ ಒಂದು ವೆರಿ ಸ್ಕೇರಿ ಮೂಮೆಂಟ್ ರೆಕಾರ್ಡ್ ಆಗ್ಬಿಡುತ್ತೆ. When we came in, we heard ನಾಯಿ ಕತ್ತಿಗೆ ಹಾಕ್ದಂತಹ ಬೆಲ್ಟ್ ಆಲ್ಮೋಸ್ಟ್ 2 feet ಹೈಟ್ ವರ್ಗು ಮೇಲೆ ಎದ್ದಳ್ತು. ಇದು ಏನಾದ್ರೂ ಟ್ರಿಕ್ ಇರಬಹುದಾ ಅಂತ ನಾನು ಪದೇ ಈ ವಿಡಿಯೋನ ನೋಡ್ದೆ. ಬಟ್ ಇದು ಎಡಿಟೆಡ್ ಅಂತ ನನಗೆ ಯಾವ ಆಂಗಲ್ ಇಂದನೂ ಅನ್ಸಿಲ್ಲ. ಅವಳು ಮುಂದೆ ಅಪ್ಲೋಡ್ ಮಾಡುವಂತಹ ಇನ್ನೊಂದೆರಡು ವಿಡಿಯೋಸ್ ಇನ್ನೂ ಭಯಂಕರ ಇವೆ. ಆಕ್ಚುಲಿ ಜೆನಿಗೆ ಏನ್ ಗೊತ್ತಾಗುತ್ತೆ ಅಂದ್ರೆ, ಆ ನಾಯಿ ಏನು ಸ್ಟೇರ್ ಕೇಸ್ ಮೇಲೆ ಹೋಗಿ ಅರ್ಧಕ್ಕೆ ನಿಲ್ತಾ ಇತ್ತಲ್ವಾ, ಆ ಸ್ಟೇರ್ ಕೇಸ್ ನ ಎಕ್ಸಾಕ್ಟ್ ಕೆಳಗಡೆ ಬೇಸ್ಮೆಂಟ್ ಗೆ ಹೋಗೋದಕ್ಕೆ ಒಂದು ರೂಮ್ ಇರುತ್ತೆ. ಆ ಒಂದು ರೂಮ್ ನ ಡೋರು ಓನರ್ ಲಾಕ್ ಮಾಡಿರ್ತಾನೆ. ಸೊ ಜೆನಿ ಅದನ್ನ ಒಂದು ವಿಡಿಯೋನ ಸಹ ಮಾಡ್ಕೋತಾಳೆ. Okay, so I think I figured out why my dog just is always hanging out right here. So I just found a door back here. So I don't think that it's what's on the stairs. I think it's something that's underneath. So I tried to check, but the door is locked. Obviously it's an Airbnb, so they lock a lot of the doors up, but so yeah, I don't think that it's what's on the stairs like what I initially thought. I think it's what's
below. I'm gonna find out at this point. ನೋಡಿ, ಯಾವ ಒಂದು ಸ್ಟೇರ್ ಕೇಸ್ ನ ಹತ್ತಿ ನನ್ನ ನಾಯಿ ತುಂಬಾ ಸ್ಟ್ರೇಂಜ್ ಆಗಿ ಬಿಹೇವ್ ಮಾಡ್ತಾ ಇದೆಯೋ ಅದ್ರ ಕೆಳಗಡೆನೆ ಒಂದು ರೂಮ್ ಇದೆ, ಬಟ್ ಆ ರೂಮ್ ನ ಡೋರ್ ಲಾಕ್ ಆಗಿದೆ ಅಂತ ಹಿಂಗ್ ವಿಡಿಯೋ ಮಾಡ್ತಾ ಇರ್ಬೇಕಾದ್ರೆ ಆಗ ಆ ಒಂದು ರೂಮ್ ಒಳಗಡೆಯಿಂದ ಯಾರೋ ನಾಕ್ ಮಾಡ್ತಾರೆ. ಡೋರ್ ಒಳಗಡೆಯಿಂದ ನಾಕಿಂಗ್ ಸೌಂಡ್ ಬಂದಿದ ತಕ್ಷಣ ಜೆನಿ ಭಯ ಬಿದ್ಲು. ಆದ್ರೆ ಅವಳು ಇನ್ನೂ ಒಂದ್ ಸ್ವಲ್ಪ ಧೈರ್ಯ ಮಾಡಿ ಏನ್ ಮಾಡ್ತಾಳೆ ಅಂದ್ರೆ ಆ ಡೋರ್ ಏನಿತ್ತು ಅದ್ರ ಕೆಳಗಡೆ ಏನ್ ಗ್ಯಾಪ್ ಇರುತ್ತಲ್ಲ ಅದ್ರ ಕೆಳಗಡೆ ಫೋನ್ ನ ಸ್ಲೈಡ್ ಮಾಡ್ತಾಳೆ, ಒಳಗಡೆ ಯಾರಾದ್ರೂ ಇದ್ರೆ ವಿಡಿಯೋದಲ್ಲಿ ರೆಕಾರ್ಡ್ ಆಗ್ತಾರೆ ಅಂತ. ಜೆನಿ ತನ್ನ ಫೋನ್ ನ ಆ ರೂಮ್ ಡೋರ್ ನ ಕೆಳಗಡೆ ಸ್ಲೈಡ್ ಮಾಡ್ತಾ ಇರ್ಬೇಕಾದ್ರೆ ಯಾವುದೋ ಒಂದು ಅನ್ಸೀನ್ ಫೋರ್ಸ್ ಆ ಒಂದು ಫೋನ್ ನ ಒಳಗೆ ಎಳ್ಕೊಬಿಡುತ್ತೆ. ಆ ಫೋನ್ ಪಲ್ಟಿ ಹೊಡೆದು ಬೇಸ್ಮೆಂಟ್ ವರ್ಗ್ ಬಂದು ತಲುಪುತ್ತಾ ಅಂಡ್ ಒಂದ್ ಮೂಮೆಂಟ್ ಅಲ್ಲಿ ಆ ಫೋನ್ ಲಿಫ್ಟ್ ಆಗಿ ಆ ಡೋರ್ ನೆ ತೋರಿಸುತ್ತೆ. ಸ್ಕೇರಿ ಏನು ಅಂತಂದ್ರೆ ಆ ಎಂಟೈರ್ ಮನೆ ಇನ್ಕ್ಲೂಡಿಂಗ್ ದಟ್ ಬೇಸ್ಮೆಂಟ್, ಆ ಎಂಟೈರ್ ಮನೆಯಲ್ಲಿ ಅವತ್ತಿನ ದಿನ ಜೆನಿ ಅವ್ರ ತಂಗಿ ಅಂಡ್ ಆ ಒಂದು ನಾಯಿ ಇವ್ರಿಷ್ಟು ಬಿಟ್ರೆ ಬೇರೆ ಯಾರು ಇರ್ಲಿಲ್ಲ. ಹಾಗಿದ್ರೆ ಜೆನಿನ ಫೋನ್ ಬೇಸ್ಮೆಂಟ್ ಅಲ್ಲಿ ಎಳ್ಕೊಂಡಿದ್ಯಾರು? ಜೆನಿ ತನ್ನ ತಂಗಿಯ ಫೋನ್ ಇಂದ ಓನರ್ ಗೆ ಕಾಲ್ ಮಾಡ್ಬಿಟ್ಟು ಈ ತರ ಆಯ್ತು, ನೀವು ಬನ್ನಿ, ಆ ರೂಮ್ ಒಳಗಡೆ ನನ್ನ ಫೋನ್ ಹೋಗ್ಬಿಟ್ಟಿದೆ, ನನಗ್ ಬಂದ್ ತೆಗೆದುಕೊಡಿ ಅಂತ ಕೇಳ್ತಾಳೆ. ಇಮಿಡಿಯೇಟ್ಲಿ ಓನರ್ ಬರ್ತಾನೆ, ಆ ಸ್ಟೇರ್ ಕೇಸ್ ಕೆಳಗಡೆ ಇದ್ದಂತಹ ರೂಮ್ ಡೋರ್ ನ ಅನ್ಲಾಕ್ ಮಾಡ್ತಾನೆ. ಕೆಳಗಡೆ ಇಳಿದ್ ನೋಡಿದ್ರೆ ಬೇಸ್ಮೆಂಟ್ ಇರುತ್ತೆ ಅಂಡ್ ಅಲ್ಲಿ ಜೆನಿಯ ಫೋನ್ ಬಿದ್ದಿರುತ್ತೆ. ಜೆನಿ ಬೇಸ್ಮೆಂಟ್ ಒಳಗಡೆ ಎಲ್ಲ ಫುಲ್ ನೋಡ್ತಾಳೆ, ಯಾರು ಇಲ್ಲ ಅಲ್ಲಿ. ಸೊ ಇದೇನ್ ಇನ್ಸಿಡೆಂಟ್ ಆಯ್ತಲ್ವಾ ಅವಳ ಜೊತೆ, ಇದು ಒಂಥರ ಅನ್ಎಕ್ಸ್ಪ್ಲೇನೇಬಲ್. ಹಾಂಟೆಡ್ ಹೌಸ್. ಡಿವೋರ್ಸ್ ಆದ್ಮೇಲೆ ರೊಜಾನಾ ಅಂತ ಒಬ್ಳು ಲೇಡಿ ತನ್ನ 7 ವರ್ಷದ ಮಗಳನ್ನ ಕರ್ಕೊಂಡು ಒಂದು ಸಪರೇಟ್ ಮನೆಗೆ ಶಿಫ್ಟ್ ಆಗಿರ್ತಾಳೆ. ಡೇ ಟೈಮ್ ಅಲ್ಲಿ ರೊಜಾನಾ ವರ್ಕ್ ಗೆ ಅಂತ ಹೋದ್ರೆ ಆ 7 ವರ್ಷದ ಮಗುನ ನೋಡ್ಕೊಳ್ಳೋದಕ್ಕೆ ಒಬ್ಳು ಲೇಡಿ, ಕೇರ್ ಟೇಕರ್ ಒಬ್ಳು ಲೇಡಿ ಇದ್ಲು. ಆ ಚಿಕ್ಕ ಹುಡುಗಿ ತಾಯಿನ ಬಿಟ್ರೆ ಆ ಕೇರ್ ಟೇಕರ್ ಲೇಡಿನ ತುಂಬಾ ಹಚ್ಕೊಂಡಿದ್ಲು. ಸೊ ಸಡನ್ಲಿ ಏನಾಗುತ್ತೆ, ಆ ಕೇರ್ ಟೇಕರ್ ಲೇಡಿ ಏನಿದ್ಲು ಅವಳು ಸೂಪರ್ ಮಾರ್ಕೆಟ್ ಹೋಗಿ ತನ್ನ ಮನೆಗೆ ಹೋಗೋ ದಾರಿಲಿ ಒಂದು ಹೆವಿ ವೆಹಿಕಲ್ ಬಂದು ಅವಳನ್ನ ಹಿಟ್ ಮಾಡಿ ಆ ಒಂದು ಆಕ್ಸಿಡೆಂಟ್ ಅಲ್ಲಿ ಆ ಲೇಡಿ ಆನ್ ದ ಸ್ಪಾಟ್ ಸತ್ ಹೋಗ್ತಾಳೆ. ಸೊ ಆ ಲೇಡಿ ಸತ್ ಹೋಗಿದ್ದು ಸ್ವಲ್ಪ ದಿನಗಳ ಆದ್ಮೇಲೆ ರೊಜಾನನ ಮಗಳು ಏನಿದ್ಲಲ್ಲ ಅವಳು ತನ್ನ ತಾಯಿ ಹತ್ರ ಬಂದ್ಬಿಟ್ಟು, ಅಮ್ಮ ನನ್ಗೆ ನಮ್ ಮನೆಯಲ್ಲಿ ಆ ಕೇರ್ ಟೇಕರ್ ಲೇಡಿ ಕಾಣಿಸ್ತಾ ಇದ್ದಾಳೆ ಅಂತ ಹೇಳ್ತಾಳೆ. ರೊಜಾನಾ ಡೋಂಟ್ ವಾಂಟೆಡ್ ಟು ಟೇಕ್ ಎನಿ ರಿಸ್ಕ್. ಸೊ ಹಾಗಾಗಿ ಅವಳು ಇಮಿಡಿಯೇಟ್ಲಿ ತನ್ನ ಮಗಳನ್ನ ಅಜ್ಜಿ ಮನೆಗೆ ಕಳಿಸ್ಬಿಡ್ತಾಳೆ. ಈಗ ಮನೆಯಲ್ಲಿ ರೊಜಾನಾ ಒಂದೇ ಇರೋದು ಅಂಡ್ ಅವಳ ಜೊತೆ ನಡೆಯುವಂತಹ ಸ್ಕೇರಿ ಪ್ಯಾರನಾರ್ಮಲ್ ಆಕ್ಟಿವಿಟೀಸ್ ನ ರೊಜಾನಾ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಾ ಇರ್ತಾಳೆ. ಒಂದು ದಿನ ರಾತ್ರಿ ಕೆಲಸ ಮುಗಿಸಿ ಬಂದು ರೊಜಾನಾ ತನ್ನ ರೂಮ್ ಅಲ್ಲಿ ಮಲಗಿರ್ತಾಳೆ ಅಂಡ್ ಶಿ ಫೀಲ್ಸ್ ಲೈಕ್ ರೂಮ್ ಅಲ್ಲಿ ಯಾರೋ ಓಡಾಡ್ತಾ ಇದಾರೆ ಅಂತ. ಇಮಿಡಿಯೇಟ್ಲಿ ಅವಳು ಫೋನ್ ಎತ್ಕೊಂಡು ವಿಡಿಯೋ ರೆಕಾರ್ಡಿಂಗ್ ಮಾಡೋದನ್ನ ಶುರು ಮಾಡ್ತಾಳೆ ಅಂಡ್ ಹಿಯರ್ ಇಸ್ ದಟ್ ವಿಡಿಯೋ.
ಇದು ಜಸ್ಟ್ ಇನ್ನು ಸ್ಟಾರ್ಟಿಂಗ್ ಅಷ್ಟೇ. ರೊಜಾನಾ ಜೊತೆ ಮುಂದೆ ನಡೆಯುವಂತಹ ಇನ್ನು ಸ್ಕೇರಿ ಥಿಂಗ್ಸ್ ಇದೆಯಲ್ಲ, ಅದೆಲ್ಲ ಅವಳೇನ್ ವಿಡಿಯೋ ಮಾಡಿದ್ಲೋ ಅದನ್ನು ತೋರಿಸ್ತೀನಿ. ಅದನ್ನ ನೋಡಿ ನಿಮ್ ಮೈ ನಡಗಿಲ್ಲ ಅಂದ್ರೆ ಆಗ ಹೇಳಿ. ಸೊ ಒಂದು ದಿನ ರೊಜಾನಾ ತನ್ನ ಕೆಲಸ ಮುಗಿಸಿ ಬಂದು ಕಿಚನ್ ಅಲ್ಲಿ ಅಡುಗೆ ಮಾಡ್ತಾ ಇರ್ತಾಳೆ. ಆಗ ಅವಳಿಗೆ ತನ್ನ ಮಗಳದು ಬೆಡ್ರೂಮ್ ಏನಿತ್ತೋ ಅಲ್ಲಿಂದ ತನ್ನ ಮಗಳು ಕರೀತಾ ಇರೋ ರೀತಿ ಧ್ವನಿ ಕೇಳಿಸುತ್ತ. ಬಟ್ ಇಲ್ಲಿ ಸ್ಕೇರಿ ಏನು ಅಂತಂದ್ರೆ, ರೊಜಾನನ ಮಗಳು ಏನಿದ್ಲೋ ಅವಳು ಅಜ್ಜಿ ಮನೇಲಿದ್ದಾಳೆ. ಹಾಗಿದ್ರೆ ಆ ರೂಮ್ ಇಂದ ಬರ್ತಾ ಇರೋ ಧ್ವನಿ ಯಾರ್ದು? ಇದನ್ನ ಚೆಕ್ ಮಾಡೋದಕ್ಕೇನೆ ರೊಜಾನಾ ತನ್ನ ಫೋನ್ ಅಲ್ಲಿ ವಿಡಿಯೋ ರೆಕಾರ್ಡಿಂಗ್ ನ ಆನ್ ಇಟ್ಟು ತನ್ನ ಮಗಳು ರೂಮ್ ಕಡೆಗೆ ಹೋಗ್ತಾಳೆ. ಅಂಡ್ ಆಗ ಏನಾಯ್ತು ಅಂತ ನೀವೇ ನೋಡಿ. Ça marche pas. Ça marche. ಮಮ್ಮ ಅಂತ ಮಗಳು ಕೂಗ್ತಾ ಇರುವಂತಹ ಧ್ವನಿ ಒಂದು ಹಳೆ ಟೇಪ್ ರೆಕಾರ್ಡರ್ ಇಂದ ಕೇಳಿಸ್ತಾ ಇದೆ. ಬಟ್ ಸ್ಕೇರಿ ಏನು ಅಂತಂದ್ರೆ, ಆ ಟೇಪ್ ರೆಕಾರ್ಡರ್ ಗೆ ಯಾವುದೇ ರೀತಿ ಪವರ್ ಕೇಬಲ್ ಕನೆಕ್ಟ್ ಆಗಿಲ್ಲ. ಆ ಟೇಪ್ ರೆಕಾರ್ಡರ್ ಒಳಗಡೆ ಸೆಲ್ಸ್ ಇಲ್ಲ. ಏನು ಪವರ್ ಸೋರ್ಸ್ ಇಲ್ಲದೆ ಇದ್ರು ಆ ಟೇಪ್ ರೆಕಾರ್ಡರ್ ಆನ್ ಆಗಿರುತ್ತೆ. ಅಂಡ್ ಅದ್ರ ಒಳಗಡೆಯಿಂದ ಮಮ್ಮ ಮಮ್ಮ ಅಂತ ಕರಿತಾ ಇರುವಂತಹ ಧ್ವನಿ ಕೇಳಿಸುತ್ತೆ. ಆ ಹಳೆ ಟೇಪ್ ರೆಕಾರ್ಡರ್ ಒಳಗಡೆಯಿಂದ ಆತರ ವಾಯ್ಸಸ್ ಬರೋದು, ಅದ್ರ ಜೊತೆಗೆ ಆ ರೂಮ್ ಅಲ್ಲಿ ಇದ್ದಂತಹ ಐಟಮ್ಸ್ ಎಲ್ಲ ಬಿದ್ದು ಹೋಗೋದು, ಶೇಕ್ ಆಗೋದು, ಅದೆಲ್ಲ ನೋಡ್ತಾ ಇದ್ರೆ ಇಟ್ ಗಿವ್ಸ್ ಚಿಲ್ಸ್. ಈಗ ವಿಡಿಯೋನ ವೆರಿ ಸ್ಕೇರಿ ಪಾರ್ಟ್ ಕಡೆಗೆ ಬರುವ. ರಿಮೆಂಬರ್, ರೊಜಾನನ ಮಗಳು ನನ್ಗೆ ಈ ಒಂದು ಮನೆಯಲ್ಲಿ ಆ ಕೇರ್ ಟೇಕರ್ ಲೇಡಿ ಕಾಣಿಸ್ತಾ ಇದ್ದಾಳೆ ಅಂತ ಹೇಳಿರ್ತಾಳೆ. ಈಗ ಆ ಒಂದು ಲೇಡಿ ರೊಜಾನನ್ಗೂ ಸಹ ಕಾಣಿಸ್ತಾಳೆ. ಒಂದು ದಿನ ಮಧ್ಯರಾತ್ರಿ ರೊಜಾನಾ ತನ್ನ ಬೆಡ್ರೂಮ್ ಅಲ್ಲಿ ಮಲಗಿರ್ಬೇಕಾದ್ರೆ ಯಾರೋ ಬಂದು ಅವಳ ಬೆಡ್ರೂಮ್ ಡೋರ್ ನ ತುಂಬಾ ಜೋರಾಗಿ ನಾಕ್ ಮಾಡ್ತಾರ. ಆ ಸೌಂಡ್ ಗೆ ಎಚ್ಚರ ಆಗಿ ರೊಜಾನಾ ಅದನ್ನು ಸಹ ಒಂದು ವಿಡಿಯೋ ರೆಕಾರ್ಡ್ ಮಾಡ್ಕೋತಾಳೆ. ಈಗ ಆ ಒಂದು ವಿಡಿಯೋನ ಪ್ಲೇ ಮಾಡ್ತೀನಿ. ಆದ್ರೆ ವೀಕ್ ಹಾರ್ಟ್ ಇರೋರು ಪ್ಲೀಸ್ ಈ ವಿಡಿಯೋನ ಮುಂದೆ ನೋಡಕ್ ಹೋಗ್ಬೇಡಿ. ಬೇಕಿದ್ರೆ ಈ ಒಂದು ಪಾರ್ಟ್ ನ ಸ್ಕಿಪ್ ಮಾಡಿ. Loli. Laisse-moi. Loli. Oui, Loli. ನನ್ನ ಹತ್ರ ಏನು ಎಕ್ಸ್ಪ್ಲನೇಷನ್ ಇಲ್ಲ. ನಾನೇನಾದ್ರೂ ಆ ಪೊಸಿಷನ್ ಅಲ್ಲಿ ಇದ್ದಿದ್ರೆ ಇಮಿಡಿಯೇಟ್ಲಿ ಆ ಮನೆ ಬಿಟ್ಟು ಓಡ್ ಹೋಗ್ತಾ ಇದ್ದ. ರೊಜಾನನು ಮೇ ಬಿ ಅದೇ ಮಾಡಿದ್ದು. ಅವಳು ಇಮಿಡಿಯೇಟ್ಲಿ ಆ ಒಂದು ಮನೆನ ಖಾಲಿ ಮಾಡಿ ಹೊರಟೋಗ್ತಾಳೆ. ಬಿಕಾಸ್ ಅವಳು ಸೋಷಿಯಲ್ ಮೀಡಿಯಾದಲ್ಲಿ ಇದೇ ಲಾಸ್ಟ್ ವಿಡಿಯೋ ಅಪ್ಲೋಡ್ ಆಗಿತ್ತು. ಅದಾದ್ಮೇಲೆ ಅವಳು ಏನು ಅಪ್ಲೋಡ್ ಮಾಡಿಲ್ಲ. ಐ ನೋ ಕಲ್ಟ್ ಗ್ಯಾಂಗ್, ನಿಮ್ಗೆ ಈ ಒಂದು ವಿಡಿಯೋ ಡೆಫಿನೆಟ್ಲಿ ಚಿಲ್ಸ್ ನ ಕೊಟ್ಟಿರುತ್ತೆ. ಇಲ್ಲಿವರೆಗೂ ವಿಡಿಯೋನ ನೋಡಿದಿರಾ ಅಂತಂದ್ರೆ ನಿಜವಾಗ್ಲೂ ಡಬಲ್ ಗುಂಡಿಗೆ ಇದೆ ನಿಮ್ಗೆ. ಇಷ್ಟು ಸ್ಕೇರಿ ವಿಡಿಯೋನ ಮಾಡಿ ತುಂಬಾ ದಿನ ಆಗ್ಬಿಟ್ಟಿತ್ತಲ್ಲ. ನೋಡಿ, ಈ ವಿಡಿಯೋಸ್ ರಿಯಲ್ ಆರ್ ಫೇಕ್ ಅನ್ನೋದು ಮ್ಯಾಟರ್ ಅಲ್ಲ. ಇಲ್ಲಿ ಈ ವಿಡಿಯೋನ ನೋಡಿ ನಿಮಗ್ ಥ್ರಿಲ್ ಫೀಲ್ ಆಯ್ತಾ, ಅಷ್ಟೇ ಸಾಕು. ಇನ್ನು ಕೇಳಿ, ಕಮೆಂಟ್ ಸೆಕ್ಷನ್ ಅಲ್ಲಿ ಯಾರೋ ಮೊನ್ನೆ ಒಬ್ಬ ಕೇಳ್ತಾ ಇದ್ದ, ಬ್ರೋ ಗಾಂಡ್ ಗಾಬರಿ ಆಗ್ಬೇಕು ಬ್ರೋ, ಅಷ್ಟು ಭಯಂಕರ ವಿಡಿಯೋ ಹಾಕು ಒಂದು ಅಂತ. ಓಕೆ, ಸೊ ಚಾಲೆಂಜ್ ಯಾರೆಲ್ಲ
ಕಂಪ್ಲೀಟ್ ಮಾಡಿದ್ರಿ, ಸ್ಕಿಪ್ ಮಾಡಿದಿರಾ ಕೊನೆವರೆಗೂ ಯಾರಾದ್ರೂ ನೋಡಿದಿರಾ? ಅಂಡ್ ನನ್ನ ಕಂಡೀಷನ್ಸ್ ಏನ್ ಹೇಳಿದ್ದೆ, ಇಯರ್ಫೋನ್ಸ್ ಹಾಕೊಂಡು ಮಿಡ್ ನೈಟ್ ಟೈಮ್ ಅಲ್ಲಿ ಒಬ್ರೇ ರೂಮ್ ಅಲ್ಲಿ ಕುತ್ಕೊಂಡು ನೋಡ್ಬೇಕು ಅಂತ. ಸೊ ಎಲ್ಲಾ ಕಂಡೀಷನ್ಸ್ ನ ಫುಲ್ಫಿಲ್ ಮಾಡಿ ಯಾರು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದಿರಾ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. ನೋಡುವ ನಮ್ ಕಲ್ಟ್ ಗ್ಯಾಂಗ್ ಅಲ್ಲಿ ಎಷ್ಟು ಜನ ಡಬಲ್ ಗುಂಡಿಗೆ ಇರೋರು ಇದ್ದೀರಾ ಅಂತ. ಓಕೆ ದೆನ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಹೇಳಿ ಅವ್ರಿಗೂ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಅಂತ ಚಾಲೆಂಜ್ ಹಾಕಿ ಅವ್ರಿಗೂ. ಅಂಡ್ ಆಲ್ಸೋ ಕಲ್ಟ್ ಗ್ಯಾಂಗ್, ನಾನು ಲಾಸ್ಟ್ ವಿಡಿಯೋಸ್ ಇಂದನೂ ಹೇಳ್ತಾ ಇದ್ದೀನಿ, ಈ ವರ್ಷ ಎಂಡ್ ಆಗಸ್ಟ್ ರಲ್ಲಿ ಸ್ಪಾಟಿಫೈ ಒಳಗಡೆ 10,000 ಜನ ಫಾಲೋವರ್ಸ್ ನ ಅಚೀವ್ ಮಾಡ್ಬೇಕಂತ ಇದ್ದೀನಿ. ಐ ಡೋಂಟ್ ನೋ ಅಚೀವ್ ಆಗುತ್ತೋ ಇಲ್ಲ ಗೊತ್ತಿಲ್ಲ, ಬಟ್ ಅಟ್ ಲೀಸ್ಟ್ ಒಂದು ಟ್ರೈ ಮಾಡುವ. ಸೊ ಪ್ಲೀಸ್ ಯಾರೆಲ್ಲ ಇನ್ನು ಸ್ಪಾಟಿಫೈ ಒಳಗಡೆ ನಮ್ಮ ಚಾನಲ್ ನ ಫಾಲೋ ಮಾಡಿಲ್ವೋ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ, ಪ್ಲೀಸ್ ಹೋಗಿ ಫಾಲೋ ಮಾಡ್ಕೊಳ್ಳಿ. ಓಕೆ ಕಲ್ಟ್ ಗ್ಯಾಂಗ್, ನಾನು ಮತ್ತೆ ಸಿಗ್ತೀನಿ ಇದೇ ರೀತಿಯ ಇನ್ನೊಂದು ಥ್ರಿಲ್ಲಿಂಗ್ ವಿಡಿಯೋ ಜೊತೆ. ಸಮೀರ್ MD ಸೈನಿಂಗ್ ಆಫ್.